ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ನಮ್ಮ ಕ್ಲಿನಿಕ್ಗೆ ಶಾಸಕರು ಚಾಲನೆ. ಚಿಂತಾಮಣಿ ನಗರದ ಚೇಳೂರು ರಸ್ತೆಯ ನಗರಸಭೆಯ ಪಂಪ್ ಹೌಸ್ ಕಾಂಪೌಂಡ್ನಲ್ಲಿರುವ ನಗರಸಭೆ ಕಟ್ಟಡದಲ್ಲಿ ಹಮ್ಮಿಕೊಂಡಿದ್ದ ನಮ್ಮ ಕ್ಲಿನಿಕ್ ಪ್ರಾರಂಭೋತ್ಸವವನ್ನು ಶಾಸಕ ಎಂ ಕೃಷ್ಣಾರೆಡ್ಡಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಆರೋಗ್ಯ ಕ್ಷೇತ್ರವನ್ನು ತಳಮಟ್ಟದಿಂದ ಬಲಪಡಿಸುವ ಮತ್ತು ಸುಧಾರಣೆ ತರುವ ದೃಷ್ಟಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಕ್ಲಿನಿಕ್ಗಳನ್ನು ಸರ್ಕಾರ ಸ್ಥಾಪಿಸಿದೆ ಎಂದರು. ಆರೋಗ್ಯ ಕ್ಷೇತ್ರದ ಬಲವರ್ಧನೆಗಾಗಿ 15ನೇ ಹಣಕಾಸು ಆಯೋಗವು ರಾಜ್ಯದಲ್ಲಿನ ಸ್ಥಳೀಯ ಸಂಸ್ಥೆಗಳ ಮೂಲಕ ಆರೋಗ್ಯ ಕ್ಷೇತ್ರದ ನಿರ್ದಿಷ್ಟ ಚಟುವಟಿಕೆಗಳಿಗಾಗಿ ಅನುದಾನವನ್ನು ಶಿಫಾರಸು ಮಾಡಿದೆ ಎಂದ ಅವರು, ಹಾಲಿ ಇರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒತ್ತಡ ಕಡಿಮೆ ಮಾಡುವ ದೃಷ್ಟಿಯಿಂದಲೂ ನಮ್ಮ ಕ್ಲಿನಿಕ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ವಿವರಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ರೇಖಾ ಉಮೇಶ್, ಉಪಾಧ್ಯಕ್ಷರಾದ ಸುಹಾಸಿನಿ ಶೇಷರೆಡ್ಡಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರು, ಮುಖಂಡರು ಮತ್ತಿತರರು ಹಾಜರಿದ್ದರು. ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಗರಗಳಲ್ಲಿ ಕೂಡ 30,000 ಜನಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಕಡೆ ಎಲ್ಲ ಕೂಡ ಇವತ್ತು ಗುರುತು ಮಾಡಿ ಇವತ್ತು ನಮ್ಮ ಕ್ಲಿನಿಕ್ ಸ್ಥಾಪನೆ ಆಗಿರ್ತಕ್ಕಂಥದ್ದು 15ನೇ ಹಣಕಾಸಿನ ಆಯೋಗದಿಂದ ಈ ಒಂದು ನಮ್ಮ ಕ್ಲಿನಿಕ್ ಮುಂದಿನ 5 ವರ್ಷಗಳ ಕಾಲದವರೆಗೆ ಇದು ಅಂದರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳೇನಿರ್ತದೆ ಅಲ್ಲಿ ಒತ್ತಡ ಕಡಿಮೆ ಮಾಡುವಂಥ ದೃಷ್ಟಿಯಿಂದ ಮತ್ತು ಆರೋಗ್ಯ ಬಲವರ್ಧನೆಗಾಗಿ ಇಂಥ ನಮ್ಮ ಕ್ಲಿನಿಕ್ ಅನ್ನುವಂಥದ್ದನ್ನು ಇವತ್ತೇನು ಸ್ಥಾಪನೆ ಆಗಿದೆ. ಇಲ್ಲಿ ಒ ಪಿ ಡಿ ಥರ ಇರುತ್ತೆ. ಇಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ, ಒಬ್ಬರು ಸ್ಟಾಫ್ ನರ್ಸ್ ಇರ್ತಾರೆ, ಒಬ್ಬರು ಫಾರ್ಮಾಸಿಸ್ಟ್ ಇರ್ತಾರೆ, ಮತ್ತು ಇನ್ನೊಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ. 4 ಜನ ಸ್ಟಾಫ್ ಇರ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:30 ಕೂಡ ಇಲ್ಲಿ ನಿರ್ವಹಿಸ್ತಾ ಇರ್ತಾರೆ. ಯಾರು ಅಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಒತ್ತಡ ಕಡಿಮೆ ಮಾಡೋ ದೃಷ್ಟಿಯಿಂದ ಇಲ್ಲಿ ಕೂಡ ಸ್ಥಾಪನೆ ಆಗಿರ್ತದೆ. ಇಲ್ಲಿ ಸಂಜೆವರೆಗೂ ಕೂಡ ಎಲ್ಲ ಸಿಬ್ಬಂದಿ ಇರ್ತಾರೆ. ಮತ್ತು ಇಲ್ಲಿ ಫಾರ್ಮಸಿಸ್ಟ್ ಕೂಡ ಇರ್ತಾರೆ. ಇಲ್ಲಿ ಮೆಡಿಸಿನ್ಸ್ ಕೂಡ ದೊರಕುತ್ತೆ. ಅದರ ಜೊತೆಗೆ ಒಂದು ಬೆಡ್ ಕೂಡ ಅಳವಡಿಸ್ಕೊಂಡಿರ್ತಾರೆ. ಯಾರು ಅಕಸ್ಮಾತ್ ಏನಾದರೂ ಸುಸ್ತಾಗಿದ್ದರೆ ಅವ್ರಿಗೆ ಗ್ಲೂಕೋಸ್ ಕೊಡುವಂಥದ್ದು ಇದೆಲ್ಲ ಕೂಡ ಅದು ಕೂಡ ಅಳವಡಿಸ್ಕೊಂಡ್ರೆ ಇನ್ನು ಹೆಚ್ಚುವರಿ ಚಿಕಿತ್ಸೆಗಾಗಿ ಅಥವಾ ಆ ಥರ ಏನಾದರೂ ಇದ್ದರೆ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥದ್ದು. ಹಾಗಾಗಿ ಮುಂದಿನ 5 ವರ್ಷಗಳಿಗಾಗಿ ಈ ಒಂದು ನಮ್ಮ ಕ್ಲಿನಿಕ್ ಇವತ್ತು ಸ್ಥಾಪನೆ ಆಗಿದೆ. ನಮ್ಮ ಕ್ಲಿನಿಕ್ ಓಪನಿಂಗ್ ಆಗ್ತಾ ಇದೆ. ಎಲ್ಲ ULPಸಲ್ಲೂ ಸಹ ಕೂಡ ಆಗ್ತಾ ಇದೆ. ಈ ನಮ್ಮ ಕ್ಲಿನಿಕ್ ಅನ್ನೋ ಒಂದು ಸರ್ಕ್ಯುಲರ್ ಯಾವಾಗ ಇಮಿಡಿಯೇಟ್ ಆಗಿ ನಮ್ಮ THO ಅವ್ರಿಗೆ ಬಂತೋ ಆವತ್ತನೇ ನಮ್ಮ ನಗರಸಭೆಗೆ ಭೇಟಿ ಮಾಡಿ ಹಿಂಗೆ ಸ್ಥಳ ಎಲ್ಲೂ ಇಲ್ಲ ಟೌನಲ್ಲಿ ನಿಮ್ಮದೇ ಆದಂಥ ಒಂದು ಸ್ಥಳನ ಕೊಡಿಸ್ಕೊಡಿ ಅಂತ ಹೇಳಿದ್ರು.
ಸೊ ಆವತ್ತಿನ ದಿನನೇ ನಮ್ಮ ಚೇಳೂರು ರೋಡಲ್ಲಿ ಇರುವಂಥ ಪಂಪ್ ಹೌಸಲ್ಲಿ ಇರುವಂಥ ಈ ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ ಇದು ನಮ್ಮ ಒಬ್ಬ ವಾಲ್ ಮ್ಯಾನ್ಸ್ಗಳಿಗೆ ಯೂಸ್ ಆಗೋದಕ್ಕೆ ಅಂತ ಕನ್ಸ್ಟ್ರಕ್ಟ್ ಮಾಡಿರುವಂಥ ಒಂದು ಜಾಗ ಇದು. ಆ ಜಾಗ ಯೂಸ್ ಆಗ್ತಿಲ್ದಿರೋ ಕಾರಣಕ್ಕೆ ಏನು ಮಾಡಿದ್ರು, THO ಅವ್ರಿಗೆ ಹೇಳಿ ಇದನ್ನು ಅವರೆಲ್ಲ ರಿನೋವೇಟ್ ಮಾಡಿಕೊಂಡು ಇವತ್ತೊಂದು ವ್ಯವಸ್ಥಿತವಾಗಿ ಒಂದು ಅರೇಂಜ್ ಆಗಿದೆ. ಇವತ್ತು ನಾವು ಭೇಟಿ ಕೊಡೋಕ್ಕಿಂತ ಮುಂಚೆನೇ ಸುಮಾರು ಹಲವಾರು ಬಾರಿ ನಾವು ಕಮಿಷನರ್ ಜೊತೆ ಮತ್ತು THO ಜೊತೆ ನಮ್ಮ ಹಲವಾರು ಸದಸ್ಯರ ಜೊತೆ ನಾವು ಬಂದು ಏನೇನು ವ್ಯವಸ್ಥೆ ಬೇಕು ಅಂತ ಹೇಳಿ ಪ್ಲ್ಯಾನ್ ಟು ಪ್ಲ್ಯಾನ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ಇವತ್ತು ಅದು ಓಪನಿಂಗ್ ಆಗಿದೆ. 11 ಗಂಟೆಗೆ ಓಪನಿಂಗ್ ಅಂತ ಅಂದರು. ಸೊ ನಾನು ಬರೋದು ಒಂದು ಜಸ್ಟ್ ಒಂದು 5-10 ಮಿನಿಟ್ಸ್ ಲೇಟ್ ಆಯಿತು ಅಷ್ಟೇ. ಐ ಡೋಂಟ್ ನೋ ವೈ THO ಆಗಲೇ ಓಪನಿಂಗ್ ಮಾಡಿಬಿಟ್ಟಿದ್ದಾರೆ ಬರೋಷ್ಟೊತ್ತಿಗೆ. ಯಾಕಂದರೆ ನಮಗೂ ಒಂದು ಆಸೆ ಇರುತ್ತೆ, ಇಷ್ಟು ಎಲ್ಲ ಫಾಲೋ ಅಪ್ ಮಾಡಿ ಅದನ್ನು ಒಂದು ವ್ಯವಸ್ಥಿತವಾಗಿ ಓಪನ್ ಮಾಡಬೇಕು ಯಾವಾಗ ಅಂತ ಕೇಳ್ತಾ ಇದ್ದರೆ ಬರೋ ಅಷ್ಟೊತ್ತಿಗೆ ಅದು ಓಪನಿಂಗ್ ಡೇಟ್ ಕಟ್ ಆಗಿದೆ. ಅದು ಒಂದು ಸ್ವಲ್ಪ ಬೇಜಾರಿದೆ. ಬಟ್ ಎನಿಹೌ ಈ ಒಂದು ಕೆಲಸ ಒಂದು ಏನಿಲ್ಲಿ ಈ ಸ್ಥಳನ ಕೊಟ್ಟಿರೋದಕ್ಕೆ ಉದ್ದೇಶ ಏನಂದರೆ ನಮ್ಮ ಕ್ಲಿನಿಕ್ ಅನ್ನೋದು ಕಾಲೋನಿಯಲ್ಲಿ ಸ್ಲಮ್ಮಲ್ಲಿ ಇರುವಂಥ ಜನಗಳಿಗೆ ಬೇಗ ಅವ್ರಿಗೆ ಫೆಸಿಲಿಟಿ ಹೆಲ್ತ್ ಫೆಸಿಲಿಟಿ ಸಿಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕ್ಲಿನಿಕ್ ಅನ್ನೋದು ಓಪನ್ ಆಗ್ತದೆ. ಸೊ ಇಲ್ಲಿ ಸುಮಾರು 5-6 ವಾರ್ಡ್ಗಳು ಏನಿದೆಯೋ ಆ ಬಡ ಜನರು ಏನಿದ್ದಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಮಕ್ಕಳಿಗೆ ಹುಷಾರಿಲ್ಲ ಅಥವಾ ಪ್ರೆಗ್ನೆಂಟ್ ಲೇಡೀಸ್ಗೆ ಏನಾದ್ರು ವ್ಯವಸ್ಥೆ ಬೇಕು, ಬಾಣಂತ ಬೇಗನೆ ಇಲ್ಲಿ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನಮ್ಮ ಕ್ಲಿನಿಕ್ ಓಪನ್ ಮಾಡಿರೋದು. ಸೊ ಈಗ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೂ ರನ್ನಿಂಗಲ್ಲಿ ಇರುತ್ತೆ. ಒಬ್ಬ ಡಾಕ್ಟರ್ ಇರಬೇಕು. ಸೊ ಡಾಕ್ಟರ್ನ ಆಲ್ರೆಡಿ ಅಪಾಯಿಂಟ್ ಮಾಡಿದ್ದಾರೆ, ಬಟ್ ಡಾಕ್ಟರ್ ರಿಪೋರ್ಟ್ ಮಾಡ್ಕೊಂಡಿಲ್ಲ ಇನ್ನು. ಇವತ್ತಿಗೆ ಟೈಮ್ ಬೀಯಿಂಗ್ಗೆ ಒಬ್ಬ ಡಾಕ್ಟರ್ನ ಕರೆಸಿದ್ದಾರೆ, ಬಟ್ ಅವರು ಇರೋದಿಲ್ಲ ಅನ್ಕೊಳ್ತೀನಿ. ಬೇಗ ಗೌರ್ಮೆಂಟ್ ಅವರು THO ಅವರು ಬೇಗ ಕಳಿಸಿ ಅದು ಯಾರನ್ನ ಡಾಕ್ಟರ್ ಇದ್ದಾರೆ ಅವ್ರನ್ನ ಇಮಿಡಿಯೇಟಾಗಿ ಇಲ್ಲಿ ಬರಬೇಕು. ಯಾಕಂದ್ರೆ ನರ್ಸ್ ಇದ್ರೆ ಬೇಸಿಕ್ ಏನೋ ಒಂದು ಇಂಜೆಕ್ಷನ್ ಮೆಡಿಸಿನ್ ಕೊಡ್ತಾರೆ, ಡಾಕ್ಟರ್ ಇರಲೇಬೇಕಾಗತ್ತೆ. ಸೊ ಬೇಗ ಅವ್ರನ್ನ ವ್ಯವಸ್ಥಿತವಾಗಿ ಡಾಕ್ಟರ್ನ ಕರೆಸ್ಕೊಳ್ಬೇಕಾಗತ್ತೆ. ಸೊ ಈಗ ಈ ನಮ್ಮ ಕ್ಲಿನಿಕ್ ಇವತ್ತಿಗೆ ಓಪನ್ ಆಗಿದೆ. ನಗರಸಭೆ ವತಿಯಿಂದ ಜಾಗನೂ ಕೊಟ್ಟಿದ್ದೀವಿ ವಿತೌಟ್ ರೆಂಟಿಂದ ಈ ಜಾಗ ಕೊಟ್ಟಿರೋದ್ರಿಂದ ಸಾರ್ವಜನಿಕರು ಏನೇ ಒಂದು ತೊಂದರೆ ಆದರೂ ಸಹ ಕೂಡ ಇಮಿಡಿಯೇಟಾಗಿ THO ಅವ್ರಿಗಾಗಿರ್ಬೋದು ನಗರಸಭೆಯವ್ರಿಗಾಗಿರ್ಬೋದು ಮಾಹಿತಿ ಕೊಡ್ಬೋದು. ಏನಾದರೂ ಓಪನ್ ಆಗಿಲ್ಲ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆ ಅಥವಾ ಮೆಡಿಸಿನ್ಸ್ಗೆ ದುಡ್ಡು ಇಸ್ಕೊಳ್ತಾ ಇದ್ದಾರೆ ಅಥವಾ ಡಾಕ್ಟರ್ಗಳು ದುಡ್ಡು ಕೇಳ್ತಾ ಇದ್ದಾರೆ ಅನ್ನೋದು ಏನಾದರೂ ತೊಂದರೆಗಳಾದರೆ ಇಮಿಡಿಯೇಟಾಗಿ ಯಾರಿಗಾನು ನೀವು ಮಾಹಿತಿಗೂ ಕೊಟ್ಟರೆ ಜನಪ್ರತಿನಿಧಿಗಳಿಗೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳುವಂಥ ಕ್ರಮ